ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಬರ್ತ್ಡೇ ನೆಕ್ಸ್ಟ್ ಡೇ ವ್ಲಾಗ್. ಸೊ ನಮ್ಮ ಬಬ್ಲುಗೆ ಹಸು ಮತ್ತು ನಾಯಿಗಳು ಇವೆಲ್ಲ ಸಖತ್ತು ಇಷ್ಟ. ಯಾವ ಹಸು ಹೋಗಂಗಿಲ್ಲ. ಆಮೇಲೆ ನಮ್ಮ ನೈಬರ್ಸ್ದು ಮನೆಯಲ್ಲಿರೋ ಪೆಟ್ಸ್ನೆಲ್ಲದನ್ನೂ ತುಂಬ ಇಷ್ಟಪಡ್ತಾನೆ ಇವನು. ಸೊ ಅವತ್ತೇನು ಹಸುನೇ ನಮ್ಮ ಮನೆ ಗೇಟ್ ಹತ್ರ ಗೇಟ್ ತೆಗೆದಿದ್ವಿ, ಒಳಗಡೆನೇ ಬಂದಿತ್ತು. ಹಾಗಾಗಿ ಸ್ವಲ್ಪ ಅಕ್ಕಿ ಮತ್ತು ಬಾಳೆಹಣ್ಣು ಎಲ್ಲ ಕೊಟ್ಟು ನಮ್ಮ ಬಬ್ಲುಗೆ ತೋರಿಸ್ತಾ ನಿಂತ್ಕೊಂಡು ನೆಕ್ಸ್ಟು ನೀವಿ ಬೆಂಗಳೂರಿಗೆ ಹೊರಟರು. ಆ್ಯಕ್ಚುಲಿ ಅವರು ಬರ್ತಡೇ ದಿನವೇ ನೈಟ್ ಹೋಗೋ ಪ್ಲ್ಯಾನಲ್ಲಿ ಇದ್ದಿದ್ದು. ಬಟ್ ಎಲ್ಲರೂ ಇದ್ವಲ್ಲ, ಪಾಪ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಹೋಗ್ತೀನಿ ಅಂತ ಅಂದ್ಬಿಟ್ಟು 8 o'clock ಹೊರಟರು. ಈಗ ಕಾರ್ ಹತ್ರ ಹೋಗ್ತೀನಿ, ಆಗ್ಬಾರ್ದು. ಬಾಯ್ ಬಾ ಬಾ. ಕಳ್ಳ ನಿನಗೆ ಏನ್ ಮಾಡ್ತಾರ ಹೊರಗೆ ಕಣ್ಣೇ ಬಿಡಕ್ಕಾಗ್ತಿಲ್ಲ. ಬಿಸಿಲು ಅಂತ ಅಪ್ಪ ನೋಡಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಬಬ್ಲುಗೆ ಸ್ಟೇರಿಂಗ್ ಹತ್ರ ಕೂರಿಸಿ ಅವನಿಗೆ ಅದು ವೈಪರ್ ಆನ್ ಮಾಡೋದಿರ್ಬೋದು, ಹೆಡ್ಲೈಟ್ ಇರ್ಬೋದು, ಎಲ್ಲ ಗೊತ್ತಾಗ್ಬಿಟ್ಟಿದೆ. ಒಂದು ಸರಿ ಕುತ್ತ ಅಂದರೆ ಎದ್ದೇಳೋದೇ ಇಲ್ಲ. ಅವನಿಗೆ ಎಲ್ಲ ಸ್ವಲ್ಪ ಆಟ ಆಡಿಸಿ ನೀವೇ ಹೊರಟರು. ಆ್ಯಂಡ್ ಅವತ್ತೇ ಅಪ್ಪನೂ ಹೊರಟರು ಮಧ್ಯಾಹ್ನ. ಸೊ ನಾವೊಂದು ಫಂಕ್ಷನ್ ಇತ್ತು ಅಲ್ಲೇ ಮೂಡಿಗೆರೆಯಲ್ಲೇ. ಮಾವಂಗೆ ಹುಷಾರಿಲ್ದಿರೋದ್ರಿಂದ ಪಾಪುನ ಮತ್ತು ಅಮ್ಮ ಮಾವನ್ನ ಮನೇಲೇ ನೋಡ್ಕೊಳಕ್ಕೆ ಬಿಟ್ಟು ನಾನು ಅತ್ತೆ ಹೊರಟ್ವಿ. ಹಾಗೆ ಅವನಿವೆ ಅಪ್ಪನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಸ್ವಲ್ಪ ಕ್ವಿಕ್ಕಾಗಿ ಹೋಗಿ ಆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಬಂದಿದ್ದ ತಕ್ಷಣವೇ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡೋದಿತ್ತು. ಯಾಕಂದರೆ ನೆಕ್ಸ್ಟ್ ಡೇ ನಾನು ಬ್ಯಾಕ್ ಟು ರಂಗೇನಹಳ್ಳಿಗೆ ಹೊರಟಿದ್ವಿ. ಸೊ ಹಂಗಾಗಿ ಎಲ್ಲದು ಪ್ರತಿಯೊಂದು ಗೊತ್ತಲ್ಲ, ಮಕ್ಳದ್ದು ಎಷ್ಟು ಇರುತ್ತೆ ಎಲ್ಲ ಥಿಂಗ್ಸ್ ಅಂತ ಅಂದ್ಬಿಟ್ಟು ನಂದು ಬರೀ ಒಂದು ಸೂಟ್ ಕೇಸ್ ಅಷ್ಟೇ ಇದ್ದಿದ್ದು, ಟ್ರಾಲಿ ಬ್ಯಾಗು. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಬಬ್ಲುದೇ ಇದ್ದಿದ್ದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರೂಮ್ ಒಂದ್ಸರಿ ಎಲ್ಲ ನೀಟಾಗಿ ಎತ್ತಿ ಜೋಡಿಸಿ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ. ನೋಡಿ ಇವಾಗ ಎಷ್ಟು ಖಾಲಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ವಾರ್ಡ್ರೋಬಲ್ಲೂ ಅಷ್ಟೇ ತುಂಬ ಬಟ್ಟೆ ನಾನು ಹಾಗೆ ಬಿಟ್ಬಿಟ್ಟಿದ್ದೆ, ಮರ್ಚೋಕ್ಕಾಗ್ದಲೇ ಟೈಮ್ ಇಲ್ಲ ಅಂತ. ಸೊ ಎಲ್ಲ ನೀಟಾಗಿ ಮರ್ಚಿ ಜೋಡಿಸಿ ನೆಕ್ಸ್ಟ್ ಡೇ ಹೊರಟ್ವಿ. ಅವ ಕೊಡು ಬಬ್ಲು, ಅವ ಕೊಡು. ಬಾಯ್ ಬರ್ತೀನಿ ಇನ್ನೊಂದು ತಿಂಗಳು. ಬಾಯ್ ಮಾಡು ಅಜ್ಜಿಗೆ. ಆ್ಯಕ್ಚುಲಿ ಊರಿಗೆ ಅತ್ತೆ ಮಾವನೇ ಡ್ರಾಪ್ ಮಾಡೋದು ಅಂತ ಫಸ್ಟ್ ಪ್ಲ್ಯಾನ್ ಆಗಿದ್ದು. ಬಟ್ ನಾನು ಹೇಳಿದ್ನಲ್ಲ, ಅಪ್ಪಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಅತ್ತೆ ನಾನೊಬ್ಬಳೇ ಬರ್ತೀನಿ ಅಂದರು. ನನಗೆ ಮತ್ತೆ ಅವರೊಬ್ಬರನ್ನೇ ವಾಪಸ್ ಕಳ್ಸೋಕ್ಕೆ ಅಷ್ಟೊಂದು ಮನಸ್ಸೊಪ್ಪಲಿಲ್ಲ. ಸೊ ಅವರಿಗೆ ಗೊತ್ತಿರೋರೊಬ್ಬರನ್ನ ಡ್ರೈವರ್ ಮಾಡಿ ನನ್ನ ಅಮ್ಮನ ಜೊತೆ ಕಳಿಸಿದ್ರು. ಆಲ್ಮೋಸ್ಟ್ 2.5 months ನಾನು ಮೂಡಿಗೆರೆಯಲ್ಲೇ ಇದ್ದೆ. ಹಾಗಾಗಿ ಅಲ್ಲಿಂದ ಬರಬೇಕಾದ್ರೂ ಸ್ವಲ್ಪ ಬೇಜಾರಾಗ್ತಿತ್ತು. ಎಲ್ಲದಕ್ಕಿಂತ ನನ್ನ ಬಬ್ಲು ವಿಚಾರದಲ್ಲಿ ಬೇಜಾರು ಮಾಡ್ಕೊಳ್ಳೋದು. ಯಾಕಂದರೆ ಅಪ್ಪ ತುಂಬ ಅವನನ್ನು ಸುತ್ತಾಡ್ಸೋರು, ತುಂಬ ಕೇರಲ್ಲಿ ನೋಡ್ಕೊಳ್ಳೋರು, ಅತ್ತೆ ಮಾವ ಇಬ್ಬರೂ. ಅತ್ತೆನೂ ಅಷ್ಟೇ, ಇವನಿಗೋಸ್ಕರ ಅವ್ರದ್ದು ಎಕ್ಸ್ಟ್ರಾ ಏನೇನಿರುತ್ತೆ ಎಲ್ಲ ಕೆಲಸಗಳನ್ನ ಬಿಟ್ಬಿಟ್ಟು ಇವನ ಹತ್ರನೇ ಕೂರೋರು. ಆ್ಯಂಡ್ ಮನೇಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲರನ್ನೂ ಸ್ವಲ್ಪ ತುಂಬ ಮಿಸ್ ಮಾಡಿಕೊಂಡೆ ಬರುವಾಗ. ಇಲ್ಲಿಂದ ಹೋಗೋಷ್ಟ್ರಲ್ಲಿ ತೆವಳ್ತಿದ್ದ, ಬರೀ ಅಂಬೆಗಾಲ ಆಗ್ತಿರ್ಲಿಲ್ಲ, ಹಿಂಗೆ ತೆವಳ್ಕೊಂಡು ಹೋಗ್ತಿದ್ದ. ಗೊತ್ತಿಲ್ಲ, ಖುಷಿ ಆಗ್ಬಿಟ್ಟೈತೆ. ಮಾಮಿ
ಮಾಮಿ ನಮಸ್ತೆ. ಗೌಡ್ರೆ ಸಾಕು ಒಳಗೋಗ್ಬಾರ್ದು. ಅವೇ ಗೌಡ್ರೆ ಒಳಗೋಗ್ಬಿಟ್ರಿ. ವೆರಿ ಗುಡ್, ವೆರಿ ಗುಡ್. ಬನ್ನಿ ಬನ್ನಿ ಗೌಡ್ರೆ, ಎಲ್ಲ ಫೋಟೋ. ಏನಾಯ್ತು ಮಗನೇ? ಬಾಯಿಗೆ ಹಾಕೊಂಡಿದಾನ, ಬಾಯಿಗೆ ಹಾಕೊಂಡೈತೆ. ಮುದ್ದು ಮುದ್ದು ಮೂಡಿಗೆರೆಯಲ್ಲಿ ರೂಢಿ ಆಗಿದ್ದಾನೆ. ಅಪ್ಪ ಮತ್ತು ಅತ್ತೆ ಎಲ್ಲ ಪೂಜೆ ಮಾಡೋತ್ತಿಗೆಲ್ಲ ಕೂರಿಸ್ಕೊಂಡು ಪೂಜೆ ಮಾಡಿಸೋರು. ಹಾಗಾಗಿ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದರಿಂದ ಅವನಿಗೆ ಮೆಟ್ಲತ್ತಕ್ಕಾಗ್ತಿರ್ಲಿಲ್ಲ, ಸುಮ್ಮನಿರ್ತಿದ್ದ. ಇಲ್ಲೇ ಇರೋದ್ರಿಂದ ಬರೀ ದೇವ್ರ ಮನೇಲೇ ನನ್ನ ಮಗ ಕಾಲ ಕಳೀತಿದ್ದಾನೆ. ಬಬ್ಲು, ಮಾಮಿ ಕೈ ಮುಗಿ, ಮಾಮಿ ಕೈ ಮುಗಿ, ಮಾಮಿಗೆ ಕೈ ಮುಗಿ. ಮಾಮಿ ಒಳ್ಳೇದು ಮಾಡಪ್ಪ, ದೇವ್ರೇ ದೇವ್ರೇ ಒಳ್ಳೇದು ಮಾಡಪ್ಪ. ಕೈ ಮುಗಿ ಬಂಗಾರಿ. ಮುದ್ದು ಕೈ ಮುಗಿ, ಶಾಮಿ ಮಾಡು, ಶಾಮಿ ಮಾಡು, ಕೈ ಮುಗಿ. ನಮ್ಮ ಮುದ್ದು ಶಾಮಿ ಮಾಡ್ತಾನೆ. ಬಂಗಾರ ಶಾಮಿ ಮಾಡು. ಶಾಮದವರು ಶಾಮಿ ಒಳ್ಳೇದು ಮಾಡ. ಕಂದ ಇಲ್ಲಿ ನೋಡು. ಏ ಬಬ್ಲು, ಏನದು ಮಗನೇ, ಏನದು? ಹಾಯ್, ಹಾಕೋ ಹಾಕೋ, ಹಾಯ್ ಹಾಕೋ ಹಾಕೋ ಇದನ್ನ. ಆ್ಯಂಡ್ ಬಬ್ಲು ಹಠ ಮಾಡಲಿಲ್ಲ ಹೊಸ ಜಾಗ ಅಂತ. 2 ತಿಂಗಳಾದ್ರೂ ಅವನಿಗೆ ಸ್ವಲ್ಪ ಮನೆ ಪರಿಚಯ ಥರ ಇತ್ತು ಅವನಿಗೆ. ಹಾಗಾಗಿ ಆರಾಮಾಗಿ ಹೊಂದ್ಕೊಂಡ, ಏನು ಕಿರಿಕಿರಿ ಮಾಡ್ದಲೆ ಹಠ ಮಾಡ್ದಲೆ ನಾರ್ಮಲಾಗೇ ಇದ್ದ. ನಂಗೆ ಅದೊಂದು ಭಯ ಆಗಿಬಿಟ್ಟಿತ್ತು. ಯಾಕಂದರೆ ಜಾಸ್ತಿ ಸ್ವಲ್ಪ ಬುದ್ಧಿ ಬರೋ ಟೈಮು ಅನ್ನೋ ಥರದ್ರಲ್ಲಿ ಅವನು ಮೂಡಿಗೆರೆಯಲ್ಲೇ ಇದ್ದು ಅಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡು ಆರಾಮಾಗಿದ್ನ. ಮತ್ತು ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಜಾಗ ಎಲ್ಲ ಚಿಕ್ಕ, ಇಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಅವನಿಗೆ ಆಟ ಆಡೋಕ್ಕೆಲ್ಲ ಸರಿಯಾಗುತ್ತಾ ಏನು ಅಂತ ಸ್ವಲ್ಪ ವರಿ ಆಗಿದ್ದೆ. ಬಟ್ ಇಲ್ಲಿ ನಾನು ಅಮ್ಮ ಇದ್ದೇ ಇರ್ತೀವಲ್ಲ 24 ಅವರ್ಸು. ಹಾಗಾಗಿ ಆರಾಮಾಗಿ ಆಟ ಆಡಿಸ್ಕೊಂಡು ಇದ್ದೀವಿ. ಸೊ ಹೀಗೆ ಅವ್ನ ಟಾಯ್ಸ್ಗಳನ್ನೆಲ್ಲ ಒಂದು ಸರಿ ಫುಲ್ಲು ಹಾಕ್ಬಿಡ್ತೀವಿ. ಅವನಿಗೆ ಅದು ಬೇಕು ಇದು ಬೇಕಂತ ಕನ್ಫ್ಯೂಷನ್ ಆಗಬಾರ್ದೆಲ್ಲ ಆಡ್ಕೊಂಡು ಅಂತ. ಆಮೇಲೆ ಒಂದು ಟಬ್ ಥರದ್ದು ಒಂದು ಇಟ್ಕೊಂಡಿದ್ವಿ, ಬ್ಯಾಸ್ಕೆಟು. ಅದರೊಳಗಡೆ ಮತ್ತೆ ಎಲ್ಲ ತುಂಬಿ ಇಡೋದು. ಅದೊಂದು ಮಾತ್ರ ಒಳ್ಳೆ ಐಡಿಯಾ. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಇನ್ನೊಂದು ಸರಿ ವ್ಲಾಗಲ್ಲಿ. ಆ್ಯಂಡ್ ನಮ್ಮ ಅವ್ವ ಅಷ್ಟೇ, ಅದೇ ಪಾಪು ನೋಡಿ ತುಂಬ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಬೀರ್ನಳ್ಳಿಂದ ಬಂದಿದ್ದರು ಪಾಪು ನೋಡೋಕ್ಕಂತ. ಆಮೇಲೆ ಅಮ್ಮ ಹಾಗೆ ಸುಮ್ಮನೆ ಬೈತಾಯಿದ್ರು, ಮ್ಯಾಚಿಂಗ್ ಸ್ಯಾರಿ ಬ್ಲೌಸ್ಗಳಿದ್ರೂ ಹಾಕಲ್ಲ, ಯಾವ್ದ್ಯಾವ್ದು ಸಿಗುತ್ತೋ ಅದೇ ಹಾಕೋ ಬರ್ತೀವಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿರುತ್ತೆ ಅವರಿಗೆ. ಮ್ಯಾಚಿಂಗು ಗೀಚಿಂಗ್ ಅಂತ ಅವರೆಲ್ಲ ಕೂರಲ್ವಲ್ಲ, ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಂಡು ಜೈ ಅಂತಿರೋದು. ಅದಕ್ಕೆ ನಾನು ಸ್ವಲ್ಪ ಮಜಾ ತೊಗೊತಾ ಇದ್ದೆ ಅವಂಗೆ, ಅದು ಇದು ಅಂತ ಹೇಳ್ಕೊಂಡು ರೇಗಿಸ್ಕೊಂಡು. ಅದು ಸ್ವಲ್ಪ ಫನ್ನಿಯಾಗಿತ್ತು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಹೆಂಗೈತೆ ಗಜ ಗಜ? ನಿಂಗೆ ಒಬ್ಳಿಗೆ ಬೇಜಾರಾಗುತ್ತಲ್ಲ ಬೀರ್ನಳ್ಳಿಗೆ ಆಟ ಆಡಲಿ ಅಂತ ತಂದೆ. ನೀನು ಅದ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿರ್ಬೋದು ನೋಡು, ಅಲ್ವಾ? ಚೆನ್ನಾಗಿಲ್ವಾ? ತಾಂಡೋಗ್ತೆ ಬೀರ್ನಳ್ಳಿಗೆ? ಹಾಂ, ತಾಂಡೋಗ್ತೀಯವ? ನೋಡಿ ಎಷ್ಟು ಕ್ಯೂಟ್ ಇದೆ, ಮುಟ್ಟು ನೋಡಿ ಎಷ್ಟು ಸಾಫ್ಟ್ ಇದೆ, ದಂತ ನೋಡಿದ್ರದ್ದು ಎಲ್ಲ ಎಷ್ಟು ಚಂದ ಐತೆ. ಅವಂಗೆ ಹಾಯ್ ಮಾಡು. ನೋಡಿ ಹೆಂಗೆ ಕೀ ಇದೆ, ಇದ್ರಲ್ಲೊಂದು ಕೀ ಕೊಟ್ರೆ ಮಾತಾಡುತ್ತಿದ್ದು.
ಗೌರಿ ಕನಸು ನಮ್ಮ ಅವ್ವಂಗೋಸ್ಕರ ಸ್ಪೆಷಲ್ ಅಡಿಗೆ ಮಟನ್ ಸಾರು. ಹೇಳ್ತಿತ್ತು ನಿಮ್ಗೆ ಕನಸು ಬಿದ್ದಿತ್ತಾ? ಮಟನ್ ಸಾರು, ಕಬಾಬ್, ಫಿಶ್ ಫ್ರೈ. ಒಳ್ಳೆ ಎಲ್ಲೋ ಕನಸು ಬಿದ್ದಿತ್ತಾ ರಾತ್ರಿ ಅಂತ. ಏನೇನ್ ಮಾಡಿದೀವಿ ಗೊತ್ತಾ ನಿನಗೋಸ್ಕರ? ನೀನ್ ಬರ್ತೀಯ ಅಂತ. ಮಟನ್ ಸಾರು, ಆಮೇಲೆ ಗೀ ರೈಸ್, ಆಮೇಲೆ ಫಿಶ್ ತವಾ ಫ್ರೈ, ಆಮೇಲೆ ಕಡುಬು, ಆಮೇಲೆ ಚಿಕನ್ ಡ್ರೈ. ನಿಂಗೆ ಯಾವ್ದು ಇಷ್ಟ ಇದರಲ್ಲಿ? ಫೋಟೋದ ಚೆನ್ನಾಗಿ ಕಾಣ್ತೀನಿ ನಾನು. ನೋಡೋದ್ರಿ ಹಿಂದೆ ಮುಂದೆ ಚೆನ್ನಾಗಿ ಕಾಣ್ತಿದೀಯಾ? ಸೂಪರ್, ನಮ್ಮವ್ವ ಸೂಪರ್. ಚೆನ್ನಾಗಿಲ್ಲ ಅಂತ ನಿನ್ನ ಮಗಳು ಹಂಗೆ ಟೇಸ್ಟ್ ಇಲ್ಲ. ನಿನಗೋಸ್ಕರ ಹೊಸ ಮೊಬೈಲು 80,000 ಇದು. 80,000 ಮೊಬೈಲ್. ಅಂಗಡಿ ಇಡ್ಬೇಕಾಗ್ತಿದ್ವಿ. ನಿಜ. ಸ್ಯಾಮ್ಸಂಗ್ S26 5G ಮೊಬೈಲ್. ನೀನು ಬೇಡ, ನಿನ್ನ ಸವಾಸ, ನಿನ್ನ ಮೊಬೈಲ್ ಸವಾಸನೂ ಬೇಡ ಅಂತೀಯಲ್ಲ. ಕಣ್ಣೇನಾಯ್ತು? ಅದೇ ಜಾಸ್ತಿ ಬಿಸಿಲು, ಮತ್ತೆ ಎಷ್ಟು ಬಿಸಿಲು, ಅಯ್ಯಪ್ಪ. ಅದಕ್ಕೆ ನಾನು ಓಡಾಡಿದ್ದು. ಅಲ್ಲೋಗಿ ಎಲ್ಲಿ ನಿಂತ್ಕೊಂತೀಯ ಆ ಬಿಸಿಲಲ್ಲಿ? ನಿನ್ನ ಮೊಮ್ಮಗನ್ ನೋಡ್ದ್ಯಾ? ಮೊಮ್ಮಗನ್ನ ಇಲ್ಲ. ತಾತನ ಕೆಲಸ ನೋಡು. ಅಡುಗೆ ಮಾಡಕ್ಕೆ ನಿಮ್ಮ ತಾತ ಕೊಡಲ್ಲ. ಹೋಗ್ತೀನಿ, ಹೋಗ್ಲಾ? ಕೊಡ್ತೀನಿ. ಹಂಗಾದ್ರೆ ಕೊಡ್ತೀಯ? ಓದ್ತೀನಿ ಹಂಗೆ ಕೊಡ್ತೀಯಲ್ಲ, ಹೋಗಬಾರ್ದು ಅಂತ. ಹಿಂಗೆ ಹಂಗೆ ಕೊಸ್ಕುಟ. ಚುಪ್ ಚುಪ್. ಹಂಗಲ್ಲ ಬಬ್ಲು, ಬರೀ ಒಂದ್ ಬೆರಳು ಅಷ್ಟೇ. ಇಲ್ಲಿ ಹಿಂಗೆ ಒಂದು ಬೆರಳು ಹಿಡ್ಕ. ಚುಪ್. ಇವತ್ತು ನನ್ನ ಫೇವ್ರೆಟ್ ಏನದು ಹಾಗಲಕಾಯಿ ಪಲ್ಯ, ರೊಟ್ಟಿ ಮಾಡಿದ್ರು ನಮ್ಮಮ್ಮ. ಬೆಳಿಗ್ಗೆ ಚೆನ್ನಾಗಿತ್ತು ಆ್ಯಕ್ಚುಲಿ, ತಿಂದೆ. ಈಗ ನನಗೆ ಅಂತಾನೆ ಬಾಕಿ ಸ್ವಲ್ಪ ಪಲ್ಯ ಮತ್ತು ಒಂದು ರೊಟ್ಟಿ ಇಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ಯಾವ ರೇಂಜಲ್ಲಿ ಇದು ಗಟ್ಟಿ ಇದೆ ರೊಟ್ಟಿ ಅಂತಂದರೆ, ನಮ್ಮ ಅವಾಗೇನಾದ್ರು ಇದನ್ನು ತಿನ್ನೋಕೆ ಕೊಟ್ಟರೆ ಫ್ರೀಯಾಗಿ ಅಲ್ಲೆಲ್ಲ ಉದುರೋಗುತ್ತೆ. ಸೊ ಪಲ್ಯಗೋಸ್ಕರ ಕಷ್ಟಪಟ್ಟು ತಿಂತಾಯಿದ್ದೀನಿ. ಆ್ಯಂಡ್ ಯಾರಿಗಾದರೂ ನೀವು ಡೆಂಟಿಸ್ಟ್ ಹತ್ರ ಹೋಗಬೇಕು, ಅಲ್ಲೇನಾದರೂ ಅಲ್ಲಾಡ್ತಿದೆ ಉದುರಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಮ್ಮ ಮಾಡಿರೋ ರೊಟ್ಟಿನ ನಿಮಗೆ ಕೊರಿಯರ್ ಮಾಡ್ತೀವಿ. ಸೊ ಈಸಿಯಾಗಿ ಮನೆಯಲ್ಲೇ ನೀವು ಮನಿ ಸೇವ್ ಮಾಡಿಕೊಂಡು ಹಲ್ಲನ್ನ ಕೀಳಿಸ್ಕೊಬೋದು. ಆ ರೇಂಜ್ ಇದೆ. ಯಪ್ಪ ಎಷ್ಟು ಗಟ್ಟಿ ಇದೆ ಗೊತ್ತಾ ರೊಟ್ಟಿ. ಹೊಸ ಹೂ ಹೂಗೋಸ್ಕರ ಸೋಫಾ ಹತ್ತಿ ಹೋಗಿದ್ದ ನನ್ನ ಮಗ. ಜೊಲ್ ನೋಡ್ ಜೊಲ್ಲು. ಸ್ಟಾರ್ಟ್. ಜಂಪ್ ಬಬ್ಲು, ಜಂಪ್ 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 ಮಾಡಿ.
ಹಾಂ ಜಂಪ್ 1 2 3 ಯಾವ ಹುಷಾರು ಮತ್ತೆ ವಾ ಅಜ್ಜಿ ಕೆಮ್ಮತೈತೆ ನೀನ್ ಕೆಮ್ಮು ನೀನು ಹಂಗ ಸಾಕು 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 ರೀ ಸಾಕ್ರಿ ಅಜ್ಜಿ ಹೆಂಗ್ ಕೆಮ್ಮಿಂದು ಬಬ್ಲು ಅಜ್ಜಿ ಹೆಂಗ್ ಕೆಮ್ಮಿದ್ರು ಅಜ್ಜಿ ಹೆಂಗ್ ಕೆಮ್ಮಿದ್ರು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಇವತ್ತಿನ ವ್ಲಾಗ್ ಸೊ ಎಲ್ಲ ಇನ್ಮೇಲೆ ನನ್ನ ವ್ಲಾಗಲ್ಲೆಲ್ಲ ಅರ್ಧ ನನ್ನ ಮಗನೇ ಇರ್ತಾನೆ ಯಾಕಂದರೆ ಅವನದು ಒಂದು ಕ್ಯೂಟ್ನೆಸ್ ಆಗಿ ಅವ್ನು ಮಾಡೋದಿರ್ಬೋದು ಅವನದು ಆ್ಯಕ್ಟಿವಿಟಿ ಇದೆಲ್ಲ ಕ್ಯಾಪ್ಚರ್ ಮಾಡೋದೇ ನನಗೆ ಖುಷಿ ಆ್ಯಂಡ್ ಕೆಲವರು ಬಬ್ಲುನ ತುಂಬ ಇಷ್ಟಪಡ್ತೀರ ಹಾಗಾಗಿ ನಿಮಗೋಸ್ಕರ ಅಂತ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇನ್ಮೇಲೆ ಮ್ಯಾಕ್ಸಿಮಮ್ ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಆಗಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಲ್ಲ ವ್ಲಾಗ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗು ಅಷ್ಟೇ ನಮ್ಮವ್ವ ತುಂಬ ಫನ್ನಿಯಾಗಿ ಮಾತಾಡಿದ್ದಾರೆ ಅವ್ರ ಜೊತೆ ಒಂದು ಚಿಟ್ ಚಾಟ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಬೇರೆನೂ ಇರುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್